ಚೆನ್ನೈ ಸೂಪರ್ ಕಿಂಗ್ಸಿಗೆ ಮಾತ್ರ ಎಲ್ಲ ಗುರು, ಸಂಜೀವಿನಿ ತಗೊಂಡು ಕೊಟ್ರು ಗೆಲ್ಲಲ್ಲ ಅನಿಸುತ್ತೆ ಈ ಸೀಸನಲ್ಲಿ. ಅವ್ರ ಕಡೆ ಎಷ್ಟು ಬ್ಯಾಡ್ ಲಕ್ ಹೋಗ್ತಾಯಿದೆ ಅಂದರೆ ಅಷ್ಟು, ಅಂದರೆ ಗೆಲ್ಲ ಮ್ಯಾಚ್ಗಳನ್ನೆಲ್ಲ ಸೋಲ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಒಂದು 2-3 ಮ್ಯಾಚಿಂದ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಕಾಣಿಸ್ತಾ ಇದ್ದಾರೆ. ಇದನ್ನೇ ಮೊದಲು ಮಾಡಿದಿದ್ರೆ ಅಟ್ಲೀಸ್ಟ್ ಇನ್ನೊಂದು 2-3 ಮ್ಯಾಚ್ ಆದರೂ ಗೆಲ್ತಾ ಇದ್ರೇನೋ ಅಂತ ಅನಿಸುತ್ತೆ. ಬಟ್ ಏನೇ ಅಂದ್ರೂ 17 ವರ್ಷದ ಮುಂಬೈ ಹುಡುಗ ಆಯುಷ್ ಮಾತ್ರೆ ನೆಕ್ಸ್ಟ್ ಲೆವೆಲ್ಲು. ಇನ್ನು ರಾಶಿದ್ ಅಂತ ಬಂದಿದ್ದಾನೆ, ಅವರು ಅಂಡರ್-19 ಪ್ಲೇಯರು, ಅವನು ಸಖತ್ತಾಗಿ ಆಡ್ತಾಯಿದ್ದಾನೆ. ಇನ್ನು ರಚಿನ್ ರವೀಂದ್ರದ್ದು ಮತ್ತೆ ಬ್ಯಾಟ್ ಫಾರ್ಮು ಕಂಟಿನ್ಯೂ ಆಗ್ತಾಯಿದೆ ಆ್ಯಸ್ ಯೂಶುವಲ್ಲು. ಧೋನಿ ಕೈಲಿ ಆಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಕ್ಯಾಪ್ಟನ್ಸಿ ನೋಡಿದರೆ ಕ್ಯಾಪ್ಟನ್ನೇ ಗಾಯ ಆಗಿ ಫುಲ್ಲು ಟೀಮಿಂದ ಹೊರಗಡೆ ಇರೋದು. ಮಿಡ್ಲಲ್ಲಿ ಸ್ವಲ್ಪ ಒಂದು ಫೈಟಿಂಗ್ ಸ್ಕೋರ್ ಬರುತ್ತೆ ಅಂದ್ಕೊಂಡ್ರೆ ಇನ್ನು ದುಬೆ ಅಷ್ಟು ಫಾಸ್ಟಾಗಿ ಆಡ್ತಾ ಇಲ್ಲ. ಈ ಮ್ಯಾಚ್ ಏನೋ ಪರವಾಗಿಲ್ಲ. ತುಂಬ ಲೂಪ್ ಹೋಲ್ಗಳು ಚೆನ್ನೈಗೆ ಕಾಣಿಸ್ತಾ ಇದೆ. ಇನ್ನು ಬೌಲಿಂಗು ಕ್ಲಿಕ್ ಆಗ್ತಾ ಇಲ್ಲ. ನೂರ್ ಅಹ್ಮದ್ ಬಂದ್ಬಿಟ್ಟು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದು, ಇನ್ನು ಸಪೋರ್ಟಿಂಗ್ ಅಂತ ಯಾರೂ ಬರ್ತಾ ಇಲ್ಲ. ಇನ್ನು ಪತಿರಾಣ ಡೆತ್ತಲ್ಲಿ ಬೌಲಿಂಗ್ ಬರ್ತಾ ಇರೋದು. ಓಪನಿಂಗು ಯಾರೂ ಅಂದರೆ ಸ್ವಿಂಗ್ ಬೌಲರ್ಸ್ ಅಂತ ಯಾರೂ ಕಾಣಿಸ್ತಾ ಇಲ್ಲ. ಖಲೀಲ್ ಅಹ್ಮದ್ ಫಾರ್ಮಲ್ಲಿಲ್ಲ. ಮತ್ತು ಇನ್ನು ಒಂದು ಒಳ್ಳೆ ಬೌಲರ್ ಅಂತ ಯಾರೂ ಇಲ್ಲ. ಇಂಟರ್ನ್ಯಾಷನಲ್ ಲೆವೆಲ್ ಬೌಲರ್ ಅಂತ ಯಾರಿಲ್ಲ. ಇದೆಲ್ಲ ಬಂದ್ಬಿಟ್ಟು ಚೆನ್ನೈಗೆ ತುಂಬ ಬ್ಯಾಕ್ ಹೊಡಿತಾ ಇದೆ. ಅದೇ ಹೇಳ್ದಂಗೆ ಅದೇ ಮಾತ್ರ ಇಲ್ಲ, ಇನ್ನು ಸಂಜೀವಿನಿನೇ ತಗೊಂಬರ್ಬೇಕು ಚೆನ್ನೈ ಗೆಲ್ಲಬೇಕು ಅಂತ ಅಂದರೆ. ಇಲ್ಲಿಂದ ಕಂಟಿನ್ಯೂಗೆ ಇನ್ನು 6 ಗೆಲ್ಲೇಬೇಕು ಅವರು. ಎಷ್ಟು 6 ಮ್ಯಾಚ್ ಇದೆ, 6 ಗೆಲ್ಲಬೇಕು. ಅದು ನಮ್ಮ ಬೆಂಗಳೂರು ಮೇಲೆ ಅದು ಸಾಧ್ಯನೇ ಇಲ್ಲ ಬಿಟ್ಕೊಡೋಕ್ಕೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ನೋಡೋಣ ಹೆಂಗಾಗುತ್ತೆ ಏನು ಕತೆ ಅಂತ ಅಂದ್ಬಿಟ್ಟು. ಬಟ್ ಓವರಾಲ್ ನೋಡ್ಬೇಕಂದ್ರೆ ಮುಂಬೈ ಕಡೆ ರೋಹಿತ್ ಶರ್ಮಾ ಎಗೇನ್ ಫಾರ್ಮಿಗೆ ಬಂದಿದ್ದು, ಸೂರ್ಯಕುಮಾರ್ ಯಾದವ್ ಅಲ್ಟಿಮೇಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಸ್ವೀಪ್ ಹೊಡಿಬೇಕಂದ್ರೆ ಏನು ಟೈಮಿಂಗ್ಸು, ಏನು ಕ್ಲಾಸು. ಮತ್ತು ಸೂರ್ಯಕುಮಾರ್ ಯಾದವ್ ಆ ಕ್ಲಾಸು ಹೊರಗಡೆ ಬಂದಿದೆ ಅಂತ ಅನಿಸುತ್ತೆ. ಇನ್ನು ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಆ್ಯಸ್ ಯೂಶುವಲ್ ಫಾರ್ಮಲ್ಲಿ ಇದೇ ಇದ್ದಾರೆ ಅವರು. ಬುಮ್ರಾ ಆಗ್ಬೋದು. ಇವಾಗ ಒಂಥರ ಮುಂಬೈ ಟೀಮು ಒಂದು ಸೆಟ್ಲ್ ಆಗಿರೋ ಥರ ಕಾಣಿಸ್ತಾ ಇದೆ. ಅದು ಟೀಮ್ ಒಳಗಡೆ ಎಷ್ಟೇ ಒಡಕಿರ್ಬೋದು, ಒಂದು ಕ್ಯಾಪ್ಟನ್ಸಿ ವಿಚಾರ ಆಗಿರ್ಬೋದು, ಇಲ್ಲಾಂದರೆ ಒಂದು ಟೀಮ್ ಕೋಆರ್ಡಿನೇಷನ್ ಆಗಿರ್ಬೋದು, ಇದು ಎಷ್ಟೇ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಆದ್ರೂ ಒಂದು ಒಳ್ಳೆ ಟೀಮ್ ಥರ ಕಾಣಿಸ್ತಾ ಇದ್ದಾರೆ ಮುಂಬೈ ಕಂಪೇರ್ ಟು ಚೆನ್ನೈ. ಎಲ್ ಕ್ಲಾಸಿಕೋ ಅಂತ ಅಂದರೆ ಒಂದು ಟೈಟ್ ಸಿಚುವೇಶನ್ ಇರುತ್ತೆ. ಅಂದರೆ ಇವರು ಬಿಟ್ಕೊಡಲ್ಲ, ಅವರು ಬಿಟ್ಕೊಡಲ್ಲ ಅನ್ನೋ ಥರ ಇರುತ್ತೆ ಅಂತ ಎಲ್ಲರೂ ಊಹೆ ಮಾಡಿದರು. ಬಟ್ ಆದರೆ ಇಲ್ಲಿ ಚೆನ್ನೈ ಕಂಪ್ಲೀಟಾಗಿ ಮಂಡಿ ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಬಟ್ ಅಂದರೆ ಅದೇ ಧೋನಿದು ಪ್ಲ್ಯಾನ್ಸು ಯಾವುದೂ ವರ್ಕ್ ಆಗ್ತಾ ಇಲ್ಲ. ಕ್ಯಾಚ್ಗಳಾಗ್ಬೋದು, ಫೀಲ್ಡಿಂಗ್ಸ್ ಆಗ್ಬೋದು, ಅಪ್ ಟು ದ ಮಾರ್ಕ್ ಇಲ್ಲ. ಈ ಸೀಸನ್ನು ಕಂಪ್ಲೀಟ್ ಆಫ್ ಹೋಗ್ತಾಯಿದೆ ಚೆನ್ನೈ ಅವ್ರಿಗೆ. ಎಲ್ಲಿ ನಮ್ಮ RCB ಅವ್ರು ಹೊಡೆದ್ರು ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಅವರಿಗೆ ಬ್ಯಾಡ್ ಲಕ್ಕು. ಇನ್ನೂ ಎದುರೊಳಕ್ಕೇ ಆಗ್ತಾಯಿಲ್ಲ. ಆ ರೇಂಜಿಗೆ ಒಂದು ಬ್ಯಾಡ್ ಲಕ್ ಸ್ಟಾರ್ಟ್ ಆಗಿದೆ. ಮತ್ತು ಋತುರಾಜು ಐ ಥಿಂಕ್ ಈ ಸೀಸನಿಂದನೇ ಹೊರಗಡೆ ಇರ್ಬೋದು ಅನಿಸುತ್ತೆ. ಯಾರಿಗಾರು ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ಓವರಾಲ್ ಬಂದ್ಬಿಟ್ಟು ಮುಂಬೈದು ಅಲ್ಟಿಮೇಟ್ ಪರ್ಫಾರ್ಮೆನ್ಸು, ಚೆನ್ನೈದು ಡೀಸೆಂಟ್ ಇತ್ತು. ಇನ್ನೂ ಒಂದು ಅಟ್ಲೀಸ್ಟ್ ಒಂದು 30-40 ರನ್ ಆದ್ರೂ ಜಾಸ್ತಿ ಹೊಡಿಬೇಕಾಗಿತ್ತು. ಮಿಡ್ಲಲ್ಲಿ ಅಷ್ಟು ರನ್ ಬರ್ನಿಲ್ಲ. ಓಪನಿಂಗು ಒಳ್ಳೆ ರನ್ ಬಂದ್ರೂ ಮಿಡ್ಲಲ್ಲಿ ಮತ್ತು ಡೆತ್ ಓವರಲ್ಲಿ ಅಷ್ಟು ರನ್ ಬರ್ನಿಲ್ಲ. ಇದನ್ನೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಒಂದು ಮುಂಬೈನೇ ಮೇಲ್ಗೆ ಅಂತ ಅನ್ಬೋದು. ಮುಂಬೈ ಮತ್ತೆ ಕಂಟಿನ್ಯೂ 3 ಗೆದ್ದು ಬ್ಯಾಕ್ ಟು ದ ಫಾರ್ಮ್ ಅಂತ ಬಂದಿದ್ದಾರೆ. ಆ್ಯಸ್ ಯೂಶುವಲ್ ಈಗ ಟಾಪ್ 5 ಆಲ್ರೆಡಿ 5 ಗೆದ್ದಿದ್ದಾರೆ. ಈ ಸರಿ 8 ಅಲ್ಲ ಅನಿಸುತ್ತೆ ನನ್ನ ಪ್ರಕಾರ, 9 ಗೆಲ್ಲಬೇಕು ಅನಿಸುತ್ತೆ. ಪಾಯಿಂಟ್ಸ್ ಟೇಬಲಲ್ಲಿ ನಂಬರ್ 4ಗೆ ಬರಬೇಕು. ಯಾಕೆಂದರೆ SRH ಆಗ್ಬೋದು, ಚೆನ್ನೈ ಆಗ್ಬೋದು ಗೆಲ್ತಾನೆ ಇಲ್ಲ. ಅಟ್ಲೀಸ್ಟ್ ಅವ್ರು ಗೆದ್ದರೆ ಅವಾಗ ಒಂದು ಪ್ರತಿಯೊಂದು ಮ್ಯಾಚೂ 8 ಗೆದ್ದರೆ ಅವಾಗ ಕ್ವಾಲಿಫೈಯರ್ ಆಗ್ತಾರೆ ಅಂತ ಅನ್ನೋದಿತ್ತು. ಬಟ್ ಇವ್ರು ಆರ್ಡ್ರ್ ಮ್ಯಾಚೆಲ್ಲ ಸೋಲ್ತಾ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಈ ಥರ ಎಲ್ಲ ಆಗಿಬಿಟ್ರೆ ಮತ್ತೆ ಮುಂಬೈ ಮತ್ತೆ ಮೇಲೆ ಬರೋದು ಕಷ್ಟ ಆಗುತ್ತೆ. ಬಟ್ ಆದ್ರೂ ಇನ್ನು ಅವ್ರಿಗಿರೋ ಅಂಥ 6 ಮ್ಯಾಚಲ್ಲಿ ಐ ಥಿಂಕ್ ಎಷ್ಟು ಮ್ಯಾಚ್ ಆಗಿದೆ, 8 ಮ್ಯಾಚ್ ಆಗಿದೆ ಅವ್ರದ್ದು. 8ಕ್ಕೆ ಇನ್ನು 6 ಮ್ಯಾಚಿಗೆ 4 ಮ್ಯಾಚ್ ಗೆಲ್ಲಬೇಕು ಅವರು. ಇವಾಗ 4 ಗೆದ್ದಿದ್ದಾರೆ, 8 ಪಾಯಿಂಟ್ ಆಗಿದೆ. ಆ್ಯಸ್ ಯೂಶುವಲ್ ಅಂದರೆ ನಾರ್ಮಲಾಗಿ ಒಂದು ಕ್ವಾಲಿಫೈ ಆಗಬೇಕು ಅಂದರೆ ಒಳ್ಳೆ ರನ್ ರೇಟನ್ನು ಮೇಂಟೈನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಬಟ್ ಓವರಾಲು ಒಂದು ಒಳ್ಳೆಯೇ ಮ್ಯಾಚ್ ಆಯಿತು ಅಂತ ಅನ್ಬೋದು. ಇನ್ನು ನಾವು ಫಸ್ಟ್ ಮ್ಯಾಚು ನಿಮಗೆ ನೋಡಿಲ್ಲ ಅಂತ ಅಂದರೆ ಅದ್ರದ್ದು ಹೈಲೈಟ್ಸ್ ಎಲ್ಲ ನಿಮಗೆ ಆಲ್ರೆಡಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಈ ವಿಡಿಯೋದಲ್ಲಿ ಏನಾದ್ರೂ ಡೌಟ್ಸ್ ಇದ್ದರೆ, ಇಲ್ಲಾಂದರೆ ನಾನು ಯಾವ್ದಾದ್ರು ಪಾಯಿಂಟ್ಸ್ ಮಿಸ್ ಮಾಡಿದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ವಾ ಡಿಸ್ಲೈಕ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ. ಬಾಯ್ ಬಾಯ್.